ಎಲ್ಲಕ್ಕಿಂತ ಮಿಗಿಲಾಗಿ ನಾನೊಂದು ಮಾತನ್ನು ಕೇಳಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ನಾಯಕರಿಗೆ ಆಪತ್ತು ಬಂದಾಗ ಕಾಂಗ್ರೆಸ್ನ ಯಾರೂ ಮಾತಾಡೋದಿಲ್ಲ. ನೋಡಿ, ಬಿಜೆಪಿ ವಿಷಯ ಬಂದಾಗ ಯುವ ಮೋರ್ಚಾ ಮಾತಾಡ್ತದೆ, ಎಬಿವಿಪಿ ಮಾತಾಡ್ತದೆ, ಬೇರೆ ಬೇರೆ ಅಂಗಸಂಸ್ಥೆಗಳು ಮಾತಾಡ್ತವೆ, ಸಪೋರ್ಟ್ ಬರ್ತದೆ. ಆದರೆ ನಿಮ್ಮ ಕಾಂಗ್ರೆಸ್ಗೆ ತೊಂದರೆ ಬಂದಾಗ ಯಾಕೆ ನಿಮ್ಮ ಕಾಂಗ್ರೆಸ್ನವರೇ ಮಾತಾಡಲ್ಲ? ಯಾಕೆ? ನಿಮ್ಮದು ಸಂಘಟನೆ ಇಲ್ಲ, ಬರೀ ದೋಚೋದೊಂದು ಬಿಟ್ಟರೆ ನಿಮ್ಗೇನು ಗೊತ್ತಿಲ್ಲ. ಮಾತೆತ್ತಿದ್ರೆ ದಲಿತ ಸಮಾವೇಶ ಮಾಡ್ತೀವಿ, RSS ವಿಷಯ ಬಂದ್ರೆ ದಲಿತರನ್ನ ಮುಂದೆ ಬಿಡ್ತಕ್ಕಂಥದ್ದು. ಅಂದ್ರೆ ನಿಮಗೆ ಆಪತ್ತು ಬಂದಾಗ ನಿಮ್ಮ ರಕ್ಷಣೆಗೆ ದಲಿತರು ಬೇಕು, ಕೊನೆಗೆ ಆ ದಲಿತರನ್ನ ಬಳಕೆ ಮಾಡಿ ಅವರನ್ನ ಹಾಳು ಮಾಡತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ದಲಿತ ಬಂಧುಗಳಲ್ಲಿ ನನ್ನ ಮನವಿ ಇದೆ, ಕಾಂಗ್ರೆಸ್ ಲೀಡರ್ಗಳು ಯಾವುದೇ ಸಮಸ್ಯೆ ಬಂದಾಗ ದಲಿತರ ಜ್ಞಾಪಕ ಬರ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಇದೇ ರೀತಿ ಕಾಂಗ್ರೆಸ್ ಪಕ್ಷ ವಂಚನೆ ಮಾಡಿದ್ದು, ಮೋಸ ಮಾಡಿದ್ದು, ಚುನಾವಣೆಗಳಲ್ಲಿ ಸೋರಿಸಿದ್ದು. ಅವರ ಜೀವಿತಾವಧಿಯಲ್ಲಿ ಅವರಿಗೆ ಕೊಟ್ಟ ಕಷ್ಟಕ್ಕೆ ಅವರು ಕೊನೆಯಲ್ಲಿ ಹೇಳಿದ್ರು ಈ ಕಾಂಗ್ರೆಸ್ ಸುಡುವ ಮನೆ ಅಂತ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಈಗಲೂ ಕೂಡ ನೀವು ಅನೇಕ ಕೆಲವು ದಲಿತ ಸಂಘಟನೆಗಳು ಇನ್ನೂ ಪ್ಯಾಕೇಜ್ಗೆ ಬಿದ್ದಿದ್ದೀರಿ. ಅಂಬೇಡ್ಕರ್ ಅವರ ತತ್ವವನ್ನ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಪಕ್ಷಗಳಲ್ಲೂ ಭವಿಷ್ಯ ಇದೆ ದಲಿತರಿಗೆ, ಯಾವ ಪಕ್ಷದಲ್ಲಿಲ್ಲ? ಎಲ್ಲ ಕಡೆಯಲ್ಲೂ ಇದ್ದು ಅಧಿಕಾರವನ್ನ ಪಡೆಯಿರಿ ಅಂತ ಬಾಬಾ ಸಾಹೇಬ್ ಹೇಳಿರೋದು. ಕಾಂಗ್ರೆಸ್ ಇಷ್ಟು ಮೋಸ ವಂಚನೆ ಮಾಡ್ತಾ ಇದ್ರು ಕೂಡ ಅಲ್ಲೇ ಜ್ಯೋತಿ ಬಿದ್ದೀರಿ ಅಂತಂದ್ರೆ ಅವರು ಆಗ್ತಕ್ಕಂಥ ಮೂಳೆಗಾಗಿ ಬಿದ್ದಿದ್ದೀರಲ್ವಾ? ನಾಚಿಕೆ ಆಗಲ್ವಾ ನಿಮಗೆ? ಇದು ಅಂಬೇಡ್ಕರ್ ತತ್ವ ಪಾಲನೆ ಮಾಡ್ತಕ್ಕಂಥದ್ದ? ಇದನ್ನ ಅರ್ಥ ಮಾಡ್ಕೊಳ್ಳಿ. ದಲಿತರನ್ನು ತೋರಿಸಿ ಸಮಾವೇಶ ಮಾಡಿ ಯಾರ ಗುಲಾಮಗಿರಿ ಮಾಡ್ತಾ ಇದ್ದೀರಿ? ಯಾರದ್ದೋ ಒಬ್ಬರ ರಕ್ಷಣೆಗಾಗಿ ದಲಿತರ ಸಮಾವೇಶ. ಇದರಿಂದ ಎಚ್ಚರಿಕೆಯಿಂದಿರಿ. ಈ ದೇಶದಲ್ಲಿ ದಲಿತರಿಗೆ ದೊಡ್ಡ ಭವಿಷ್ಯ ಇದೆ, ಆದರೆ ಅರ್ಥ ಮಾಡ್ಕೊಳ್ಳದೆ ವಿಘಟನೆ ಆಗಿ ಇವತ್ತು ನಮ್ಮ ಸಮಾಧಿಯನ್ನ ನಾವೇ ತೋಡ್ಕೊಳ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇದೆ. ಎಚ್ಚರಿಕೆಯಿಂದ ಇರ್ರಿ ಅಂತೇಳಿ ನಾನು ಮನವಿ ಮಾಡ್ತೇನೆ. ಜೊತೆಗೆ ಈಗಾಗಲೇ ಅವರ ಬಗ್ಗೆ ನಾನು ಮಾತಾಡಬಾರ್ದು ಅಂತಂದ್ರೂ ಒಂದೊಂದು ಸಾರಿ ಬಂದ್ಬಿಡ್ತದೆ ಅದು. ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು, ಅವ್ರಿಗೆ ಈಗಾಗಲೇ ಬಹಳ ದೊಡ್ಡ ಬಿರುದಾಂಕಿತರು ಅವರು. ಅಸ್ಸಾಂ ಮುಖ್ಯಮಂತ್ರಿಗಳು ಹೇಳಿಬಿಟ್ಟಿದ್ದಾರೆ, ಫಸ್ಟ್ ಕ್ಲಾಸ್ ಇಡಿಯಟ್ ಅಂತ ಹೇಳಿಬಿಟ್ಟಿದ್ದಾರೆ. ಅದಕ್ಕೆ ನನಗೆ ಕೆಲವು ದಲಿತ ಮುಖಂಡರುಗಳು ಫೋನ್ ಮಾಡಿದ್ರು, ಏನ್ ಸಾರ್ ಹಂಗ ಅಂದ್ಬಿಟ್ಟಿದ್ದಾರೆ, ನೀವು ಏನು ಸ್ಟೇಟ್ಮೆಂಟೇ ಕೊಟ್ಟಿಲ್ಲ ಅಂತ. ಈಗ ಅವ್ರಿಗಾಗಿ ನಾನೊಂದು ಸ್ಟೇಟ್ಮೆಂಟ್ ಮಾಡಬೇಕಾಗಿದೆ. ಅವ್ರು ಕೇಳಿದ್ದೇನು ಗೊತ್ತಾ ನನಗೆ? ಸರ್ ಫಸ್ಟ್ ಕ್ಲಾಸ್ ಅಂತ ಹೇಳಿಬಿಟ್ಟಿದ್ದಾರೆ ಅವರು, ಅದಕ್ಕೆ ಅವ್ರನ್ನ ವಿರೋಧಿಸಿ ನೀವು ಸ್ಟೇಟ್ಮೆಂಟ್ ಕೊಡಬೇಕು ಅಂದ್ರು. ಏನು ಫಸ್ಟ್ ಕ್ಲಾಸ್ ಅಂತ ಹೇಳಿದ್ದಾರೆ ಸರ್? ಅವ್ರು ಫೇಲ್ ಕ್ಲಾಸ್ ಸರ್. ಅವ್ರು ಎಲ್ಲಾದ್ರಲ್ಲೂ ಫೇಲ್ ಆಗವ್ರೆ, ಆದ್ರೂ ಇವ್ರು ಫಸ್ಟ್ ಕ್ಲಾಸ್ ಅಂತ ಹೇಳ್ಬಿಟ್ಟಿದ್ದಾರೆ. ಇದು ಅನ್ಯಾಯ ಅಲ್ವಾ ಸರ್? ಹೇಳ್ಬಾರ್ದಾಗಿತ್ತಲ್ವಾ ಅವರು ಅಂತ. ಅಲ್ಲಪ್ಪ, ಅದು ಅವ್ರಿಗೆ ಬಿಟ್ಟಿದ್ದು ಅಂತ ನಾನು ಈಗ ತಮ್ಮ ಮೂಲಕ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರನ್ನು ಕೇಳ್ತೇನೆ. ಇದುವರೆಗೂ ಕೆಲವು ಸಾರಿ ನೀವು PUC ಅಂತ ಹೇಳಿದ್ರಿ. 2008 ಚುನಾವಣೆಗೆ ನಿಂತಾಗ PUC ಅಂತ ಬರೆದಿದ್ದೀರಿ. ಸರಿ, 2013ರಲ್ಲಿ ಚುನಾವಣೆಗೆ ನಿಂತಾಗ SSLC ಪಾಸ್ ಅಂತ ಬರೆದಿದ್ದೀರಿ. ಅದೇ 18ರಲ್ಲಿ ನಿಂತಾಗ SSLC ಪಾಸ್ ಅಂತ ಬರೆದಿದ್ದೀರಿ. ತಿರುಗಿ 23ರಲ್ಲಿ ನಿಂತಾಗ PUC ಅಂತ ಬರೆದಿದ್ದೀರಿ. ಏನು, ವಾಟ್ ಈಸ್ ದಿಸ್ ಕನ್ಫ್ಯೂಷನ್? ಎಷ್ಟು ಓದಿದ್ದೀರಿ ಅಂತ ಒಂದ್ಸಾರಿ ಹೇಳ್ಬಿಡಿ ಜನರಿಗೆ, ನಿಮ್ಮ ಯೋಗ್ಯತೆ ಗೊತ್ತಾಗೋಗ್ಲಿ. ಸುಳ್ಳು ಯಾಕೆ ಹೇಳ್ತೀರಿ? ನೀವು ಎಷ್ಟಾದ್ರೂ ಓದ್ಕೊಳ್ಳಿ, ನಮಗೇನು ಚಿಂತೆ ಇಲ್ಲ. ಆದ್ರೆ ಸುಳ್ಳನ್ನ ಯಾಕೆ ಹೇಳ್ತೀರಿ? ಹೋಗ್ಲಿ, ನೀವು SLC ಯಾವಾಗ ಪಾಸ್ ಮಾಡಿದ್ರಿ? PUC ಯಾವಾಗ ಮಾಡಿದ್ರಿ? ಈಗ ಒಂದು ಸಮಯ 2008ರಲ್ಲಿ ನೀವು SLC ಬರೆದಿದ್ದು, 14ರಲ್ಲಿ SLC ಅಂತ ಬರೆದಿದ್ದು,
18ರಲ್ಲೂ SLC ಬರೆದಿದ್ದು, 23ರಲ್ಲಿ PUC ಬರೆದ್ರೆ ಸರಿ ಇದೆ. ಅದು ಅಟ್ಲೀಸ್ಟ್ ಅಷ್ಟರಲ್ಲಿ ನೀವು ಇನ್ನೊಂದ್ಸಾರಿ PUCನೂ ಪಾಸ್ ಮಾಡ್ಕೊಂಡಿದ್ದೀರಿ ಅಂತ ತಿಳ್ಕೊಳ್ಳೋಣ. ಆದ್ರೆ 8ರಲ್ಲೇನೆ PUC ಅಂತ ಬರೆದ್ರಿ. ಆಮೇಲೆ PUC ಇಂದ ನಿಮ್ಮನ್ನು ಫೇಲ್ ಮಾಡಿ SLC ಕಳಿಸಿದವ್ರು ಯಾರು? 14ಕ್ಕೆ 18ಕ್ಕೆ ತಿರುಗಿ SLC ಕಳಿಸಿದವ್ರು ಯಾರು? ತಿರುಗಿ ನೀವು PUC ಯಾವಾಗ ಪಾಸ್ ಮಾಡಿದ್ರಿ? ನಿಮ್ಮ ಸುಳ್ಳುಗಳೇ ಹೇಳ್ತವೆ ನಿಮ್ಮ ಇತಿಹಾಸವನ್ನ. ನೀವು ಇಂಥ ದಡ್ಡ ಶಿಖಾಮಣಿ ಇದ್ದೀರಿ. ನಿಮಗೆ ಕೊಟ್ಟಿರ್ತಕ್ಕಂಥ ಖಾತೆಯನ್ನ ನಿಭಾಯಿಸಲಿಕ್ಕಾಗದೆ ಇಲ್ಲದ ವಿಷಯಗಳನ್ನ ತೆಗೆದುಕೊಂಡು ವಾದ ಚರ್ಚೆ ಮಾಡ್ತೀರಿ. ಮೊದಲು ನಿಮ್ಮ ಇಲಾಖೆಯನ್ನ ಮೊದಲು ಮ್ಯಾನೇಜ್ ಮಾಡೋದನ್ನ ಕಲ್ತ್ಕೊಳ್ಳಿ. ಇಲ್ಲ ಅಂತಂದ್ರೆ ಎಲ್ಲಾದ್ರೂ 1-2 ತಿಂಗಳು ಟ್ರೈನಿಂಗ್ ಆದ್ರೂ ಹೋಗ್ಬರ್ರಿ. ಆದ್ರೆ ಅವ್ರನ್ನ ಬೆಂಬಲಿಸ್ತಕ್ಕಂಥ ಕೆಲವು ಸ್ನೇಹಿತರುಗಳಿಗೆ ನಾನು ಹೇಳ್ತೇನೆ, ನನಗೇನು ಚಿಂತೆ ಇಲ್ಲ. ಕೊನೆ ಪಕ್ಷ ಅವರು PUC ಫೇಲ್ ಅಂತಿತ್ತು, ಪಾಸ್ ಅಂತ ಬರ್ಕೊಂಡಿದ್ದಾರೆ. ಬರೀ ಬರೆಯೋದು ಬೇಡ. ಯಾರಾದರೂ ಅವ್ರಿಗೆ, ನಾನು ಮಾನ್ಯ ಮಧು ಬಂಗಾರಪ್ಪನವರು, ಅವರು ಎಜುಕೇಶನ್ ಮಿನಿಸ್ಟರ್, ಸುಧಾಕರ್ ಅವರು ಹೈಯರ್ ಎಜುಕೇಶನ್, ಏನಾದರೂ ಮಾಡಿ ಅವ್ರಿಗೆ ಒಂದು ಡಿಗ್ರಿ ಸರ್ಟಿಫಿಕೇಟ್ ಆದರೂ ಕೊಡಿಸ್ಬಿಡ್ರಪ್ಪ, ಹೋಗ್ಲಿ. ಈ ಸುಳ್ಳೇಳಾದ್ರೂ ನಿಂತೋಗುತ್ತೆ. ಜನರು ಕನ್ಫ್ಯೂಸ್ ಆಗ್ತಾರೆ, ಆಮೇಲೆ ಎಲ್ಲರನ್ನೂ ತಪ್ಪಾಗಿ ನೆನ್ಕೊಳ್ತಾರೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ.